ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವರ್ಷ ಕಾವೇರಿ. ವೆಲ್ಕಮ್ ಬ್ಯಾಕ್ ಟು ಕಾವೇರಿ. ಇವತ್ತಿನ ವ್ಲಾಗ್ ಏನಪ್ಪಾ ಅಂದ್ರೆ, ತುಂಬಾ ದಿನದಿಂದ ಕೇಳ್ತಾ ಇದ್ರಿ ನನ್ನ ಗ್ಯಾಜೆಟ್ಸ್ ಬಗ್ಗೆ. ಅಂದ್ರೆ ನಾನು ವಿಡಿಯೋ ಮಾಡೋದಕ್ಕೆ ಏನೇನು ಲೈಟ್ಸ್ ಆಗಲಿ ಕ್ಯಾಮ್ರಾ ಆಗಲಿ ಏನು ಯೂಸ್ ಮಾಡ್ತೀನಿ ಅಂತ. ಸೊ ಇವತ್ತು ನಾನು ನಿಮ್ಗೆ ಅದನ್ನ ತೋರ್ಸೋಣ ಅಂತ ಬೇಸಿಕ್ ಗ್ಯಾಜೆಟ್ಸ್ನ ನಿಮಗೆ ತೋರಿಸ್ತೀನಿ. ಆಮೇಲೆ ಇನ್ನೂ ಹೈ ಕ್ವಾಲಿಟಿ ಏನೇನಿದೆ ಅಂತ ತೋರಿಸ್ತೀನಿ. ಸ್ಟುಡಿಯೋ ರೂಮಲ್ಲಿದೆ. ಸೊ ಫಸ್ಟ್ ನಾನು ತೊಗೊಂಡಿರೋಂಥ ಕ್ಯಾಮ್ರಾ ತೋರಿಸ್ತೀನಿ ಆಯಿತಾ. ಸೋನಿ ZV-E10. ಸೊ ಇದು ಆಗ ನನ್ನ ಹತ್ರ ಬಡ್ಜೆಟ್ ಅಷ್ಟೇ ಇತ್ತು ಅಂತ ನಾನು ಇದನ್ನ ತೊಗೊಂಡಿದ್ದು. ಆ್ಯಂಡ್ ಇದು ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಬಟ್ ನನಗೇನು ಅಂದರೆ ಇನ್ನೊಂಚೂರು ಅಪ್ಗ್ರೇಡ್ ಮಾಡೋಣ ಕ್ವಾಲಿಟಿನ ಅಂತ ನಾನು ಬೇರೆ ಇನ್ನೊಂದು ಕ್ಯಾಮ್ರಾ ತೊಗೊಂಡೆ. ಸೊ ಇದು ಈಸಿ. ಹಾಗೆ ಇದು ಆಲ್ಮೋಸ್ಟ್ ಅಂದರೆ ತುಂಬ ಹೊತ್ತು ರೆಕಾರ್ಡ್ ಮಾಡ್ಬೋದು. ಅಂದರೆ ತುಂಬ ಲಾಂಗ್ ಫಾರ್ಮೆಟ್ ವ್ಲಾಗ್ ಆಗಲಿ ಇದನ್ನೆಲ್ಲ ರೆಕಾರ್ಡ್ ಮಾಡ್ಬೋದು. ಬಟ್ ನನ್ನ ಹತ್ರ ಇರೋ ಇನ್ನೊಂದು ಕ್ಯಾಮೆರಾ ಅದು ಅಷ್ಟೊತ್ತು ಆಗಲ್ಲ, ಬಿಕಾಸ್ ಅದರ ಇನ್ಬಿಲ್ಟ್ ಫ್ಯಾನ್ ಎಲ್ಲ ಇಲ್ಲ. ಆ್ಯಂಡ್ 1 hour ಅಷ್ಟೇ ಬರೋದು. ಸೊ ದಿಸ್ ಈಸ್ ಒನ್ ಕ್ಯಾಮೆರಾ. ಹಾಗೆ ಅದ್ರ ಜೊತೆ ನಾನು ಇದ್ರ ಜೊತೆನೇ ಈ ಲೆನ್ಸ್ ಕೊಟ್ಟಿದ್ರು. ಸೊ ದಿಸ್ ಈಸ್ ಇದೆಷ್ಟು MM 25 mm. 25 mm. ಸೊ ಇದು ಈ ಲೆನ್ಸ್ ವೈಡ್ ಲೆನ್ಸ್ ಹಾಗೆ ಝೂಮ್ ಎರಡೂ ಆಗುತ್ತೆ ಈ ಥರ. ಲೈಕ್ ವಿ ಕ್ಯಾನ್ ಯೂಸ್ ಲೈಕ್ ದಿಸ್. ಸೊ ಈ ಥರನೂ ಯೂಸ್ ಮಾಡ್ಬೋದು. ಹಾಗೆ ಫಸ್ಟ್ ಕ್ಯಾಮ್ರಾ ಇದೇ ತೊಗೊಂಡಿದ್ದು. ಸೊ ಇದೊಂಚೂರು ಎಮೋಷ್ನಲ್ ನನಗೆ, ಅದಕ್ಕೆ ನಾನು ಯಾರಿಗೂ ಕೊಡೋದು ಇಲ್ಲ. ಕೇಳಿದ್ರು ಬಟ್ ನಂಗೆ ಇಷ್ಟ ಇಲ್ಲ ಕೊಡೋಕ್ಕೆ. ಇದರಲ್ಲಿ ವ್ಲಾಗ್ಸ್ ಎಲ್ಲ ಮಾಡ್ಬೋದು ಅಂತ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ತೊಗೊಂಡಿದ್ದಂಥ ಕ್ಯಾಮ್ರಾ ಯಾವುದಂದರೆ, ಸೊ ಇದು ಈಗ ನಾನು ಕರೆಂಟ್ಲಿ ನನ್ನ ವೀಡಿಯೋಸ್ ಎಲ್ಲ ಇದರಲ್ಲೇ ನಾನು ಶೂಟ್ ಮಾಡೋದು. ಆ್ಯಕ್ಚುಲಿ ನನ್ನ ತಂಗಿ ಶೂಟ್ ಮಾಡೋದ್ರಿಂದ ನಾನು ಆಟೋ ಮೋಡಲ್ಲಿ ಇಟ್ಕೊಂಡು ಮಾಡ್ತೀನಿ. ಅದಕ್ಕೆ ಅಷ್ಟೊಂದು ಕ್ವಾಲಿಟಿ, ಇನ್ನೂ ಹೈ ಕ್ವಾಲಿಟಿ ಅಂತ ಗೊತ್ತಾಗಲ್ಲ, ಬಿಕಾಸ್ ಆಟೋ ಮೋಡಲ್ಲಿ ಅಷ್ಟೇ ಆಗೋದು. ನಾವು ಮ್ಯಾನ್ಯುಯಲಾಗಿ ಕಂಟ್ರೋಲ್ ಮಾಡಿದ್ರೆ ಮಾತ್ರ ನಮಗೆ ಇನ್ನೂ ಹೈ ಕ್ವಾಲಿಟಿ ಸಿಗುತ್ತೆ. ಬಟ್ ದಟ್ಸ್ ಓಕೆ, ಅಡ್ಜಸ್ಟ್ ಮಾಡೋಣ. ಬಟ್ ಆಟೋ ಮೋಡಲ್ಲಿ ಅಷ್ಟು ಚೆನ್ನಾಗಿ ಬರುತ್ತೆ. ಸೊ ಐ ಆಮ್ ಹ್ಯಾಪಿ ವಿತ್ ಇಟ್. ಹಾಗೆ ಅದ್ರ ಜೊತೆ 50 mm ಲೆನ್ಸ್ ಕೂಡ ಇದೆ. ಸೊ ಇದೆರಡನ್ನ ನೆಕ್ಸ್ಟ್ ತೊಗೊಂಡಿದ್ದು. ಆ್ಯಂಡ್ ರೋಡ್ ಮೈಕ್, ಇದು ಅದ್ರದ್ದು ಎಕ್ಸ್ಟ್ರಾ ವೈರ್ಸ್ ಎಲ್ಲ ಇರುತ್ತೆ ಇದರಲ್ಲಿ. ಹಾಗೆ ರೋಡ್ ಮೈಕ್ ಆ್ಯಕ್ಚುಲಿ ಇದನ್ನ ನಾನು ಯೂಸೇ ಮಾಡ್ತಿಲ್ಲ. ಯಾಕೆ ಅಂದರೆ ಇದು ತುಂಬಾ ಕಷ್ಟ ಯೂಸ್ ಮಾಡೋದಕ್ಕೆ, ಕ್ಯಾಮ್ರಾಸ್ಗೆ ಆಗಲಿ ಫೋನ್ಸ್ಗಾಗಲಿ. ಬಿಕಾಸ್ ಎಕ್ಸ್ಕ್ಯೂಸ್ ಮೀ, ಅಂದರೆ ಒಂದೊಂದು ಸಲ ರೆಕಾರ್ಡ್ ಆಗೋಲ್ಲ. ಎಷ್ಟೊಂದು ಬ್ಲಾಗೆಲ್ಲ ಮಾಡಿ ಅದು ರೆಕಾರ್ಡ್ ಆಗದಿರೋ ತುಂಬ ಬೇಜಾರಾಗಿದೆ. ಅದಕ್ಕೆ ನಾನು ಯೂಸ್ ಮಾಡಲ್ಲ ಅಷ್ಟು. ಬಟ್ ಆದರೂ ಏನಾದರೂ ಬ್ರ್ಯಾಂಡ್ಸ್ ಏನಾದರೂ ಶೂಟ್ ಇದ್ದಾಗ, ಸೊ ಅವ್ರಿಗೇನಾದರೂ ಕ್ಯಾಮ್ರಾಗೆ ಲೈಕ್ ಮೈಕ್ ಏನಾದರೂ ಎಕ್ಸ್ಟ್ರಾ ತೊಗೊಬನ್ನಿ ಅಂದಾಗ ನಾನು ತೊಗೊಂಡೋಗ್ತೀನಿ ಅಷ್ಟೇ. ನೆಕ್ಸ್ಟ್ ನನ್ನ ಹತ್ರ ಇರೋದು ಇದು ಮೈಕ್. ಸೊ ಅದಾದಮೇಲೆ ನಾನು ಈ ಒಂದು ಮೈಕ್ನ ತೊಗೊಂಡೆ. ದಿಸ್ ಇಸ್ ಹಾಲಿ ಲ್ಯಾಂಡ್. ಸೊ ಇದು ತುಂಬಾ ಚೆನ್ನಾಗಿದೆ. ಈಗ ನಾನು ಯೂಸ್ ಮಾಡ್ತಿರೋದು ಅದೇ. ಕೇಳಿಸಿದ್ದೆಲ್ಲ ಯೂಸ್ ಮಾಡ್ತಿರೋದು ಅದೇ. ಬಟ್ ರೋಡ್ ಮೈಕಲ್ಲಿ ತುಂಬ ನಾಯ್ಸ್ ಕ್ಯಾನ್ಸಲೇಷನ್ ಆಗುತ್ತೆ. ಬಟ್ ಇದರಲ್ಲಿ ಆಗಲ್ಲ. ಬಟ್ ಅಡ್ಜಸ್ಟ್ ಮಾಡ್ಕೋಬೋದು ಅಷ್ಟೇ. ಸೊ ಇದೊಂದು ಮೈಕ್ ವರ್ಕ್ ಆಗ್ತಾಯಿಲ್ಲ. ಯಾಕಂದರೆ ಇದಕ್ಕೆ ನೀರು ಹೋಗಿದೆ. ಇದು ವಾಟರ್ ಪ್ರೂಫ್ ಅಲ್ಲ. ಸೊ ಬಿಫೋರ್ ಟೇಕಿಂಗ್ ದಿಸ್ ನೆನ್ಪಿಟ್ಕೊಳ್ಳಿ, ಇದು ವಾಟರ್ ಪ್ರೂಫ್ ಅಲ್ಲ ಆಯಿತಾ. ಇದು ಮೆಟಾ ಗ್ಲಾಸ್. ಸೊ ಇದರಲ್ಲಿ ಕ್ಯಾಮರಾ ಇದೆ, ಸ್ಪೀಕರ್ಸ್ ಇದೆ, ಆ್ಯಂಡ್ ಈವನ್ ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೋಬೋದು. ಇಟ್ ಈಸ್ ರಿಯಲಿ ಗುಡ್. ಹಾಗೆ ಇದ್ರದ್ದು ಇನ್ನೊಂದು ಕ್ವಾಲಿಟಿ ಏನು ಅಂದರೆ, ಇದು ಕಲರ್ ಚೇಂಜ್ ಆಗುತ್ತೆ ಸನ್ಲೈಟಿಗೆ ಹೋದರೆ ಮಾತ್ರ. ಇಲ್ಲಿ ಚೇಂಜ್ ಆಗಲ್ಲ. ಅಯ್ಯೋ, ಆನ್ ಆಯಿತು. ಸೊ ನಾನು ಆಗಲೇ ಒಂದು ಮೈಕ್ ತೋರಿಸಿದ್ನಲ್ಲ, ಹೋಲಿ ಲ್ಯಾಂಡ್. ಸೊ ಇದು ಒಂದು ಮೈಕ್ ವರ್ಕ್ ಆಗ್ತಿಲ್ಲ ಅಂತ ಮತ್ತೆ ಇನ್ನೊಂದು ಮೈಕ್ನ ತಂದಿದ್ದು ನಾನು. ಇದನ್ನ ತರಿಸ್ಕೊಂಡೆ. ಬಟ್ ಇದು ಹೇಗೆ ಅಂದರೆ, ಇದು ಕ್ಯಾಮ್ರಾಗೂ ಕನೆಕ್ಟ್ ಮಾಡ್ಬೋದು, ಹಾಗೆ ಫೋನ್ಗೂ ಕನೆಕ್ಟ್ ಮಾಡ್ಬೋದು. ಸೊ ಇದು ಇನ್ಸ್ಟಾ 360. ಇದರಲ್ಲಿ ಹೇಗೆ ಅಂದರೆ, ನೀವು ಈಗ ಡ್ರೋನ್ ತೊಗೊಳ್ಳೋ ಬದಲು ಇದನ್ನ ತೊಗೋಬೋದು. ಫುಲ್ 360 ವ್ಯೂ ಕವರ್ ಆಗುತ್ತೆ. ಈ ಥರ ಇದೆ. ಹಾಗೆ ಇದ್ರ ಜೊತೆ ಒಂದು ಸ್ಟಿಕ್ ಕೂಡ ಕೊಟ್ಟಿರ್ತಾರೆ. ಬಟ್ ನಾನು ಇದಕ್ಕೆ ಸಪ್ರೇಟ್ ಸ್ಟಿಕ್ನ ತೊಗೊಂಡಿದ್ದೀನಿ. ಅದಿನ್ನೂ ಉದ್ದ ಬರುತ್ತೆ. ಸೊ ಇದೂ ಅಷ್ಟೇ. ಇಷ್ಟೇ ಬರೋದು. ಇಷ್ಟಿದೆ. ನೆಕ್ಸ್ಟ್ ಗ್ಯಾಜೆಟ್ ಇರೋದು ಈ ಒಂದು ಏರ್ಪಾಡ್ ಮ್ಯಾಕ್ಸ್. ಸೊ ಇದು ನಾನು ತುಂಬ ಇಷ್ಟಪಟ್ಟು ತೊಗೊಂಡಿದ್ದು. ಆದರೆ ಜಾಸ್ತಿ ಯೂಸ್ ಮಾಡ್ತಿಲ್ಲ. ಯಾಕಂದರೆ ನನಗೆ ಅದೆಲ್ಲ ಒಂಥರ ಅಂದರೆ ಇದೆಲ್ಲ ಗಲೀಜಾಗುತ್ತೆ ಅಂತ ನಾನು ಯೂಸೇ ಮಾಡ್ತಾಯಿಲ್ಲ ಅಷ್ಟೊಂದು. ಬಟ್ ಆದರೂ ಗೇಮಿಂಗ್ ಏನಾದರೂ ಮಾಡ್ಬೇಕಾದ್ರೆ ಯೂಸ್ ಮಾಡ್ತೀನಿ ಅಷ್ಟೇ. ಸೊ ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಆ್ಯಂಡ್ ತುಂಬ ಏನಂತಾರೆ, ನಾಯ್ಸ್ ಕ್ಯಾನ್ಸಲೇಷನ್ ಆಗುತ್ತೆ. ಸೊ ನನಗದು ಇಷ್ಟ. ಸುಮ್ಮನೆ ಹಾಕ್ಕೊಂಡ್ರು ಅಷ್ಟೇ, ಏನು ಆಚೆ ಕಡೆ ಏನೂ ಸೌಂಡ್ ಕೇಳಲ್ಲ. ಅದಕ್ಕೆ ಇಷ್ಟ. ಓಕೆ, ನೆಕ್ಸ್ಟ್ ಗ್ಯಾಜೆಟ್ನ ನೋಡೋಣ. ನೆಕ್ಸ್ಟ್ ಗ್ಯಾಜೆಟ್ ಏನಂದರೆ ಈ ಬ್ಯಾಗ್ ಅಂತಲೇ ಹೇಳ್ಬೋದು. ಇದರೊಳಗಡೆ ಎಲ್ಲನೂ ಹಿಡಿಸುತ್ತೆ. ಕ್ಯಾಮೆರಾ, ಮೈಕ್, ಲ್ಯಾಪ್ಟಾಪ್, ಐಪ್ಯಾಡ್ ಎಲ್ಲ ನಡೆಯುತ್ತೆ. ಸೊ
ಎಲ್ಲಾದರೂ ಅಕಸ್ಮಾತ್ ನಾನು ಟ್ರಾವೆಲ್ ಮಾಡ್ತಾಯಿದ್ರೆ ಎಲ್ಲ ಕ್ಯಾಮ್ರಾಸ್ ಎಲ್ಲ ತೊಗೊಂಡು ಹೋಗ್ಬೇಕಾದ್ರೆ ಹೋಗ್ಬೋದು ಅಷ್ಟೇ. ಬಟ್ ನಾನು ಅಷ್ಟು ಕ್ಯಾಮ್ರಾ ತೊಗೊಂಡೆಲ್ಲ ಟ್ರಾವೆಲ್ ಮಾಡಲ್ಲ, ಬಿಕಾಸ್ ನನಗೆ ಭಯ ಇಲ್ಲಿ ಏನಾದರೂ ಆಗುತ್ತೆ ಅಂತ. ನೆಕ್ಸ್ಟ್ ಗ್ಯಾಜೆಟ್ ನನ್ನ ಹತ್ರ ಇರೋದು ಗೋಪ್ರೋ. ಇದು ಯಾವ ಮಾಡೆಲ್ ಗೋಪ್ರೋ? ಇದು 12 ಅನ್ಸುತ್ತೆ. ಐ ಥಿಂಕ್ ಸೊ, ಗೊತ್ತಿಲ್ಲ, 12 ಇರಬೇಕು. ಸೊ ಇದನ್ನ ನಾನೀಗ ಕಾರಿಗೆ ಫಿಕ್ಸ್ ಮಾಡೋಣ ಅಂತಿದ್ದೀನಿ. ಸೊ ಮೋಟೋ ವ್ಲಾಗ್ ಅಲ್ಲ, ಕಾರ್ಗೆ ಏನು ಹೇಳ್ತಾರೆ, ಸಮ್ ಟ್ರಾವೆಲ್ ವ್ಲಾಗ್, ಅದಕ್ಕೆ ಆಯಿತಾ. ಹಾಗೆ ಐ ಹ್ಯಾವ್ ದಿಸ್ ಫಿಲ್ಟರ್. ಇದು ಕ್ಯಾಮ್ರಾಗೇನೆ ಫಿಲ್ಟರ್. ಇದು ಮರ್ತೆ ಹೋಗುತ್ತೆ ನನಗೆ ಇದಿದೆ ಅನ್ನೋದು. ಇದನ್ನ ತೆಗ್ದು ಕ್ಯಾಮ್ರಾ ಬ್ಯಾಗಲ್ಲಿ ಹಾಕಬೇಕು. ಓಕೆ, ಸೊ ಅದೊಂದಿದೆ. ಹಾಗೆ ಇದು ಗ್ಯಾಜೆಟ್ ಅಂತಲೇ ಹೇಳ್ಬೋದು. ಇದು ನೋಕಿಯಾ ಫೋನ್. ಸೊ ಕೀಪ್ಯಾಡ್ದು. ಇದು ಆ್ಯಕ್ಚುಲಿ ವರ್ಕ್ ಆಗುತ್ತೆ ತುಂಬ ಚೆನ್ನಾಗಿ, ಬಟ್ ಚಾರ್ಜ್ ಇಲ್ಲ, ಅದಕ್ಕೆ ಹಂಗೆ ಇಟ್ಟಿದ್ದೀನಿ. ಐಪ್ಯಾಡ್. ಇದು ಯಾವ ಸೀರೀಸ್ ಗೊತ್ತಿಲ್ಲ, ಸಾರಿ. ಸೊ ಐಪ್ಯಾಡ್. ಆ್ಯಂಡ್ ಇದು ರೀಸೆಂಟಾಗಿ ನಾನು ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದು. ಅದು ಮ್ಯಾಕ್ಬುಕ್. ಇದರಲ್ಲಿ ನಾನು ಲೈಕ್ ಸಾಫ್ಟ್ವೇರ್, ಇದು ನನ್ನ ಹತ್ರ ಫಿಲ್ಮೋರಾ ಇದೆ. ಸೊ ಅದರಲ್ಲಿ ಏನಾದರೂ ಎಡಿಟ್ ಮಾಡಬೇಕಂದ್ರೆ ಇದರಲ್ಲಿ ಮಾಡ್ತೀನಿ ಅಷ್ಟೇ. ಅದನ್ನು ಬಿಟ್ಟರೆ ತುಂಬ ನಾನು ಈಗ ಯೂಸ್ ಮಾಡ್ತಿರೋದು ಯೂಸರ್ ಫ್ರೆಂಡ್ಲಿ ಅಂತ ಐಪ್ಯಾಡ್ನ, ಬಿಕಾಸ್ ಇದರಲ್ಲಿ VPN ಎಲ್ಲ ಆನ್ ಮಾಡಿಕೊಂಡು ಕ್ಯಾಪ್ಕಟ್ನ ಯೂಸ್ ಮಾಡ್ತೀನಿ. ಸೊ ಬೇಗ ಎಡಿಟಿಂಗ್ ಆಗುತ್ತೆ. ಅದನ್ನ ಬಿಟ್ಟರೆ ನಂಗೆ ಇನ್ನೂ ಕ್ವಾಲಿಟಿನ ಎನ್ಹಾನ್ಸ್ ಮಾಡಬೇಕು ಅಂದಾಗ ಅಷ್ಟೇ ನಾನು ಲ್ಯಾಪ್ಟಾಪ್ ಯೂಸ್ ಮಾಡ್ತೀನಿ. ಇಲ್ಲ, ಫಸ್ಟ್ ಕ್ಯಾಮ್ರಾ ನೋಡಿದ್ರಲ್ಲ, ದಟ್ ವಾಸ್ ಸೋನಿ ZV-E10. ಹಾಗೆ ನನ್ನ ಫಸ್ಟ್ ಫೋನ್ ಇದು ಸ್ಯಾಮ್ಸಂಗ್. ಆಗ ನಾನು ಸ್ಯಾಮ್ಸಂಗ್ A50, ಇದು ಹಳೆಯ ಫೋನ್, ಆಲ್ಮೋಸ್ಟ್ ಒಂದು 5-6 ಇಯರ್ಸ್ ಆಯಿತು ಅನಿಸುತ್ತೆ ಈ ಫೋನ್ಗೆ. ಈಗಲೂ ಚೆನ್ನಾಗೇ ವರ್ಕ್ ಆಗುತ್ತೆ, ಆದರೆ ಹಾಗೆ ಹಂಗೆ ಇಟ್ಟಿದ್ದೀನಿ, ಸ್ವಿಚ್ ಆಫ್ ಮಾಡಿನೇ, ಬಿಕಾಸ್ ಇದರಲ್ಲಿ 2 ಸಿಮ್ ಇದೆ, ಎಕ್ಸ್ಟ್ರಾ ಸಿಮ್ಸ್. ಸೊ ಅದಕ್ಕೆ. ಅದಾದಮೇಲೆ ಈ ಒಂದು ಫೋನ್ ಇದೆ, ಬಟ್ ಇದು ಆ್ಯಕ್ಚುಲಿ ನನಗೆ ಪ್ರಮೋಷನ್ಗಂತ ಬಂದಿರೋದು, ತೊಗೊಂಡೋಗ್ತಾರೆ ವಾಪಸ್. ಸೊ ಇದು ನನ್ನಲ್ಲ. ಇದೊಂದು ಇನ್ನೊಂದು ಗ್ಯಾಜೆಟ್ ಬಂದು ಚಾರ್ಲಿ. ಸೊ ಚಾರ್ಲಿ ನನ್ನ ಇನ್ನೊಂದು ಗ್ಯಾಜೆಟ್. ಮೈಕ್ ಕಿತ್ಕೊಳಕ್ಕೆ ಬರ್ತಾನೆ. ಓಕೆ, ಚೂರು ಏನಂತಾರೆ ಹೈ ಕ್ವಾಲಿಟಿ ಗ್ಯಾಜೆಟ್ನ ತೋರಿಸ್ತೀನಿ. ಸೊ ಇದು ನೋಡ್ಬೋದು, ಇಲ್ಲಿ ಗೋಡಾಕ್ಸ್ ಐ ಹ್ಯಾವ್ ಇದು 100 ಅನಿಸುತ್ತೆ, ಆಯಿತಾ, SL100. ಆ್ಯಂಡ್ ಹಾಗೆ ಇದ್ರ ಜೊತೆಗೆ ನಾನು ಇನ್ನೊಂದು ತೊಗೊಂಡಿದ್ದೀನಿ, ಇನ್ನೊಂದು ಸೇಮ್ ಗೋಡಾಕ್ಸ್ SL100 ಇದು. ಸೊ ಐ ಹ್ಯಾವ್ 200. ಸೊ 100 ಡಿವೈಡ್ ಮಾಡ್ಕೊಂಡಿದ್ದೀನಿ, ಸೊ ದಟ್ 2 ಕಡೆಯಿಂದ ಲೈಟಿಂಗ್ ತೊಗೋಬೋದು ಅಂತ. ಹಾಗೆ ಇದು ಒಂದು ನಿಮಿಷ ತೋರಿಸ್ತೀನಿ. RGB ಟ್ಯೂಬ್ ಲೈಟ್. ಇದು ಗೋಡಾಕ್ಸೇ. ಇದು ಅಕಸ್ಮಾತ್ ಕಲರ್ ಲೈಟ್ ಬೇಕು ಅಂದಾಗ ನಾನು ಯೂಸ್ ಮಾಡ್ತೀನಿ. ತೋರಿಸ್ತೀನಿ ಒಂದು ನಿಮಿಷ. ಬಂತು. ಸೊ ಈ ಥರ. ಆ್ಯಂಡ್ ಹಿಂಗೆ ಇದು ಪೊಲೀಸ್, ಇದು ಫೈರ್ ಇಂಜಿನ್, ಇದು ಆ್ಯಂಬುಲೆನ್ಸ್. ಓಹೋ, ಇದು ಸೌಂಡ್ಗೆ. ಹಾಯ್ ಚಾರ್ಲಿ. ಆಗಲೇ ಆ ಲೈಟ್ ನೋಡಿದ್ರಲ್ಲ, ಅದನ್ನ ಫಿಕ್ಸ್ ಮಾಡೋಕ್ಕಂತ ಈ ಒಂದು ಕ್ಲ್ಯಾಂಪ್ನ ಕೊಟ್ಟಿದ್ದಾರೆ. ಸೊ ಆ ಲೈಟ್ನ ಹಿಂಗೆ ಫಿಕ್ಸ್ ಮಾಡಿಕೊಂಡು ನಾನು ವಿಡಿಯೋನ ಶೂಟ್ ಮಾಡ್ಬೋದು. ಇದು ನನ್ನ ಫಸ್ಟ್ ರಿಂಗ್ ಲೈಟ್. ಇದ್ರದ್ದೊಂದು ದೊಡ್ಡ ಕಥೆನೇ ಇದೆ. ಏನು ಅಂದರೆ, ಈಗ ಈ ಏನು ಹೇಳ್ತಾರೆ, ಅದು ಯಾವ ಟೈಮ್, ಕೋವಿಡ್ ಟೈಮಲ್ಲಿ, ಆಯಿತಾ, ಕೋವಿಡ್ ಟೈಮಲ್ಲಿ ನಾನು ಇದನ್ನ ಬುಕ್ ಮಾಡಿದ್ದು. ಆಗೆಲ್ಲ ಟಿಕ್ಟಾಕೆಲ್ಲ ಇತ್ತು, ಹೋಗಿರಲಿಲ್ಲ ಇನ್ನು. ಸೊ ಕೋವಿಡ್ ಟೈಮಲ್ಲಿ ಬುಕ್ ಮಾಡಿ ಎಷ್ಟೊಂದು 1 ಮಂತ್ ಆಗಿತ್ತು ಬುಕ್ ಮಾಡಿದ್ದು. ಆ್ಯಕ್ಚುಲಿ 10 ಡೇಸಲ್ಲಿ ಡೆಲಿವರಿ ಆಗುತ್ತೆ ಅಂತಿದ್ದು, ಬಟ್ ಇನ್ನೂ ನಂಗೆ ಬಂದೇ ಇರಲಿಲ್ಲ, ಆಯಿತಾ. ಸರಿ ಆಯಿತು, ಈಗ ಇನ್ನೇನು ಬಂತು, ನೆಕ್ಸ್ಟ್ ಡೇ ನನಗೆ ಕಾಲ್ ಬರಬೇಕು, ಈಗೆಲ್ಲ ಮೆಸೇಜ್ ಎಲ್ಲ ಬಂತು, ಓಕೆ ಇಟ್ ಈಸ್ ಡಿಸ್ಪ್ಯಾಚ್ಡ್ ಅಂತೆಲ್ಲ ಬಂತು. ನಾನು ಆಯಿತು ಅಂತ ವೆಯ್ಟ್ ಮಾಡ್ತಾ ಇದ್ದೆ. ನೆಕ್ಸ್ಟ್ ಡೇ ನೋಡಿದ್ರೆ ಟಿಕ್ಟಾಕೇ ಬ್ಯಾನ್ ಆಗೋಯ್ತು. ಈ ರಿಂಗ್ ಲೈಟ್ ಈ ಕಡೆ ಬಂತು, ಆ ಕಡೆ ಟಿಕ್ಟಾಕೇ ಬ್ಯಾನು. ನಾನು ರಿಂಗ್ ಲೈಟ್ ಇಟ್ಕೊಂಡು ಏನು ಮಾಡಲಿ ಅಂದ್ಕೊಂಡಿದ್ದೆ. ಬಟ್ ದಟ್ಸ್ ಓಕೆ. ಈಗ ಈ ಒಂದು ರಿಂಗ್ ಲೈಟ್ ಇಂದ ನಾನು ಇದೆಲ್ಲ ತಗೊಳ್ಳೋ ಹಾಗೆ ಆಯಿತು. ಸೊ ಐ ಆಮ್ ಪ್ರೌಡ್. ಆ ರಿಂಗ್ ಲೈಟ್ ಜೊತೆ ಇನ್ನೊಂದು ರಿಂಗ್ ಲೈಟ್, ಇದು ಅಷ್ಟೇ. ಆಗ ನನಗೆ ಅಂದರೆ ಅದು ಏನು ಹೇಳ್ತಾರೆ, ಆ ಗೋಡಾಕ್ಸ್ದು ಆ ದೊಡ್ಡ ಲೈಟ್ಸ್ ಇದೆಯಲ್ಲ 100 SL. ಸೊ ಆ ಲೈಟ್ಸ್ಗೆಲ್ಲ ಸ್ವಲ್ಪ ಕಾಸ್ಟ್ಲಿ ಇರೋದ್ರಿಂದ ನಾನು ರಿಂಗ್ ಲೈಟ್ ಒಂದೇ ಸಾಕು ಅಂದ್ಬಿಟ್ಟು 2 ರಿಂಗ್ ಲೈಟ್ನ ಯೂಸ್ ಮಾಡ್ತಿದ್ದೆ, ಆ ಕಡೆ ಈ ಕಡೆ ಎಲ್ಲ ಇಟ್ಕೊಂಡು. ಬಟ್ ಈಗ ಒಂಚೂರು ಅಪ್ಗ್ರೇಡ್ ಮಾಡಿದ್ದೀನಿ. ಸ್ಕ್ರೀನ್ಸ್ದು ಸ್ಟ್ಯಾಂಡ್. ಸೊ ಇದರಲ್ಲಿ ಯಾವ ಸ್ಕ್ರೀನ್ ಬೇಕು ಅದು ಹಾಕೋಬೋದು. ಇದು ನನ್ನ ಹತ್ರ ಬ್ಲ್ಯಾಕ್ ಸ್ಕ್ರೀನ್ ಇದೆ, ಬ್ರೌನ್ ಇದೆ, ರೆಡ್ ಇದೆ, ಪಿಂಕ್ ಇದೆ, ಹಾಗೆ ಗ್ರೀನ್ ಇದೆ.
ಹಾಗೆ ಕ್ರೀಮ್ ಇದೆ. ಸೊ ಇಷ್ಟು ಸ್ಕ್ರೀನ್ಸ್ ಇದೆ ಅಷ್ಟೇ. ಆಮೇಲೆ ವೈಟ್ ಇದೆ ಇಷ್ಟು. ಹಾಗೆ ಅದ್ರ ಜೊತೆಗೆ ಹತ್ರ ಈ ನೈನಾ. ಸೊ ಇದು ನನ್ನ ಗ್ರೀನ್ ಸ್ಕ್ರೀನ್. ಇದು ಗ್ರೀನ್ ಸ್ಕ್ರೀನ್ ಆಗೂ ಯೂಸ್ ಮಾಡ್ಬೋದು. ಹಾಗೆ ಹಿಂದಗಡೆ ಈ ಕಡೆ ತಿರ್ಸು, ಇದು ಬ್ಲೂ. ಸೊ ಬ್ಲೂ ಸ್ಕ್ರೀನ್, ಹಾಗೆ ಇದು ಗ್ರೀನ್ ಸ್ಕ್ರೀನ್. ನಾನು ಹೆಂಗೆ ತೋರಿಸು. ಸೊ ಇದು ಗೋಲ್ಡ್ ಇದೆ. ಹಾಗೆ ಇದ್ರೊಳಗಡೆ ಇಲ್ಲಿ ತೋರಿಸು ನೈನಾ, ಕಾಣಿಸ್ತಿದ್ಯಾ ಇಲ್ವಾ? ಇರು. ಹಾಂ, ಈಗ ಕಾಣಿಸ್ತಿದ್ಯಾ? ಓಕೆ. ಈಗ ಈ ಥರ ಉಲ್ಟಾ ಮಾಡಿದ್ರೆ ನಮಗೆ ಈ ಬ್ಲ್ಯಾಕ್ ಸ್ಕ್ರೀನ್ ಬರುತ್ತೆ. ಹಾಗೆ ಈ ಕಡೆ ಸಿಲ್ವರ್ ಸ್ಕ್ರೀನ್ ಬರುತ್ತೆ. ಐ ಮೀನ್ ಸಿಲ್ವರ್ ರಿಫ್ಲೆಕ್ಟರ್ ಬರುತ್ತೆ. ಹಾಗೆ ಇದು ಪ್ಲೇನ್ ರಿಫ್ಲೆಕ್ಟರ್ ಬೇಕು ಅಂದರೆ ಯೂಸ್ ಮಾಡ್ಕೋಬೋದು. ಸೊ ಇನ್ನೊಂದು ಬಜೆಟ್ ಫ್ರೆಂಡ್ಲಿಯಾಗಿ ಯೂಸ್ ಮಾಡಬೇಕು ಅಂದರೆ ಈ ಒಂದು ಫೋನ್ ಸ್ಟ್ಯಾಂಡ್. ಸೊ ಇದು ನಾನು ಎಲ್ಲಿ ಬೇಕಾದ್ರೂ ನಾನು ತೊಗೊಂಡು ಹೋಗ್ಬೋದು. ಆ್ಯಂಡ್ ನನಗೆ ಇದಿಷ್ಟ ಫೇವ್ರೆಟ್ ಅಂತಲೇ ಹೇಳ್ಬೋದು ಈ ಸ್ಟ್ಯಾಂಡ್ನ. ಯಾಕಂದರೆ ಈಗ ಇದ್ರಲ್ಲಿ ಗೋಪ್ರನೂ ಫಿಕ್ಸ್ ಮಾಡ್ಕೋಬೋದು. ಹಾಗೆ ಇದು ಫೋನ್. ಹಾಗೆ ಇದರದೊಂದು ರಿಮೋಟ್ ಇದೆ ಆಯಿತಾ, ಗೊತ್ತಿಲ್ಲ ಅದು. ಈಗ ಟ್ರಾವೆಲ್ಗೆ ಹೋಗಿ ಬಂದಮೇಲೆ ಬ್ಯಾಗಲ್ಲೆಲ್ಲೋ ಇದೆ ಅದು. ಹಿಂಗೆ ಮಾಡಿ ಇದು ಎಷ್ಟು ಉದ್ದ ಬರುತ್ತೆ ಅಂತ ತೋರಿಸ್ತೀನಿ. ಇಷ್ಟಿದೆ. ನನ್ನ ಸ್ಟೈಟ್ ಇದೆ. ನನ್ನ ಸ್ಟೈಟ್ ಇದೆಯಾ ನೈನಾ? ಇದೆಯಲ್ಲ? ಇದೆ 5'4" ಇದೆ ಇದು. 5'5" ನಾನಿರೋದು. ಓಕೆ. ಸೊ ಇಷ್ಟು ಹೈಟ್ ಇದೆ. ಸೊ ಇಟ್ ಈಸ್ ರಿಯಲಿ ಗುಡ್. ಹಾಗೆ ಇದನ್ನ ಬೇಕಾದ್ರೆ ನಾವು ಬೆಂಡ್ ಆದರೂ ಮಾಡ್ಕೋಬೋದು ಈ ಥರ. ಈಗ ಏನಾದರೂ ಕುಕ್ಕಿಂಗ್ ಏನಾದರೂ ವೀಡಿಯೋ ಮಾಡ್ಬೇಕಾದ್ರೆ ಹೀಗೆ ಅಂತ ಮಾಡೋಕ್ಕೆ ಅದನ್ನು ಈ ಥರ ಯೂಸ್ ಮಾಡ್ಬೋದು. ಸೊ ಇದೊಂದು ಈಸಿ ಎಕ್ವಿಪ್ಮೆಂಟ್ ಎಲ್ಲಾದರೂ ಟ್ರಾವೆಲ್ ಮಾಡಬೇಕಾದ್ರೆ. ಒಂದು ನಿಮಿಷ, ಇದು ಯಾವ ಥರ ಅಂತ ತೋರಿಸ್ತೀನಿ. ಇನ್ನೂ ಚಿಕ್ಕದಾಗಿ ಮರ್ಚ್ಬೋದು ಆಯಿತಾ. ನಾನು ಆಗಲಿ ಇನ್ನೂ ಮರ್ಚಿದೆ. ಇಲ್ಲ ಅಷ್ಟೇ. ಹೀಗೆ ಮಾಡಿ ಹೀಗೆ ಇಷ್ಟೇ. ಸೊ ಇದು ನನ್ನ ಹತ್ರ ಇನ್ನೊಂದು ಗ್ಯಾಜೆಟ್. ಇದು ಅಪ್ಪ ತಂದಿದ್ದು. ಇದು ಹೇಗೆ ಅಂದರೆ ಈ ಥರ ಬರುತ್ತೆ. ಹಾಗೆ ಹೀಗೂ ಬರುತ್ತೆ, ಹಾಗೆ ಹೀಗೂ ಬರುತ್ತೆ. ಹಾಗೆ RGB ಲೈಟ್ ಇದು ಮೇ ಬಿ ಚಾರ್ಜ್ ಇಲ್ಲ ಅಂತ. ಸೊ ಇಷ್ಟು ಬ್ರೈಟ್ ಬರುತ್ತೆ. ಈ ಬ್ರೈಟ್ನೆಸ್ ಮುಂದೆ ನಾವು ನಿಂತ್ಕೋಬೇಕು. ಕಣ್ಣೆಲ್ಲ ಹೆಂಗಾಗುತ್ತೆ ಗೊತ್ತಾ? ಗಾಡ್. ಸೊ ನಿಮ್ಮ ಕಣ್ಣಿಗೆ ಹೆಂಗಾಗುತ್ತಂತ. ಸೊ ಇದು ಸೇಮ್ ಅದೇ ಥರನೇ ಎಲ್ಲ ಕಲರ್ ಇದು ಆಗುತ್ತೆ. ಆ್ಯಂಡ್ ಕಲರ್ಸು ಚೇಂಜ್ ಆಗುತ್ತೆ. ರೀಸೆಂಟ್ ಗ್ಯಾಜೆಟ್ ನಾನು ತೊಗೊಂಡಿದ್ದು ಇದು ಗಿಂಬಲ್. ಅಷ್ಟು ವೆಯ್ಟ್ ಇಲ್ಲ. ಹಾಗೆ ಇಟ್ಸ್ ರಿಯಲಿ ಈಸಿ ಟು ಯೂಸ್. ಆ್ಯಂಡ್ ಇನ್ನೊಂದೇನು ಅಂದರೆ ಈಗ ನಾವು ಲೆನ್ಸಸ್ನ ಚೇಂಜ್ ಮಾಡ್ಬೇಕಾದ್ರೆ ಮಾತ್ರ ಕಷ್ಟ ಆಗುತ್ತೆ. ಯಾಕಂದರೆ ಬ್ಯಾಲೆನ್ಸಿಂಗ್ ಮಾಡಬೇಕಾಗುತ್ತೆ. ಆ ಬ್ಯಾಲೆನ್ಸ್ ಮಾಡೋದು ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ? ಸೊ ಅದಕ್ಕೆ ಒಂದು ½ an hour ಬೇಕು ಬ್ಯಾಲೆನ್ಸಿಂಗ್ಗೆ. ಇದು ನನ್ನ ರೀಸೆಂಟ್ ಒನ್. ಇದು ತೊಗೊಳಂಗಿಂದ ನನ್ನ ತಂಗಿಗೆ ಯೂಸ್ಫುಲ್ ಇದೆ. ಯಾಕಂದರೆ ಇಲ್ಲಾಂದರೆ ಅವಳು ಏನು ಗೊತ್ತಾ ಮಾಡ್ತಾಳೆ, ಈಗ ಏನಾದರೂ ಶೂಟ್ ಮಾಡ್ಬೇಕಾದ್ರೆ ಅಕಸ್ಮಾತ್ ಶೇಕ್ ಮಾಡಿದ್ರೆ ನಾನು ಬೈಯೋದು ಈ ಥರ ಎಲ್ಲ ಆಗ್ತಾ ಇರುತ್ತೆ. ನಮ್ಮ ಮನೇಲಲ್ಲ ಜಗಳ ಆಗುತ್ತೆ. ಹಾಗೆ ನನ್ನ ರೀಸೆಂಟ್ ಒನ್ ಅಂದರೆ ಇದು ಫೋನ್ 17 Pro Max ಅಲ್ಲ, Pro ಅಷ್ಟೇ. ಇದು ನನ್ನ ಒಂದು ಹಳೆ ಫೋನ್ ಇತ್ತು. ಆ ಹಳೆ ಫೋನ್ನ ಕೊಟ್ಟು, ಅಂದರೆ 16 Pro ಇತ್ತು, 16 Proನ ಕೊಟ್ಟು 17 Pro ತೊಗೊಂಡೆ. ಸೊ ಒಂಚೂರು ಕಮ್ಮಿ ಆಯಿತು ಅಷ್ಟೇ. ಬಟ್ ಆದರೂ ಇಟ್ಸ್ ಎಕ್ಸ್ಪೆನ್ಸಿವ್. ಸೊ ಇದೊಂದು ಗ್ಯಾಜೆಟ್. ನೋಡಿದ್ರಲ್ಲ ನನ್ನ ಹತ್ರ ಏನೇನು ಗ್ಯಾಜೆಟ್ಸ್ ಇದೆ ಅಂತ. ಆ್ಯಕ್ಚುಲಿ ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ ಇಷ್ಟು ಬರುತ್ತೆ. ಸೊ ತುಂಬಾ ಎಕ್ಸ್ಪೆನ್ಸಿವ್. ಬಟ್ ದಟ್ಸ್ ಓಕೆ. ಯಾಕಂದರೆ ನಾನು ಹೋಗ್ತಾ ಅಪ್ಗ್ರೇಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನನ್ನೊಂದು ವೀಡಿಯೋ ಕ್ವಾಲಿಟಿ ಆಗಲಿ ಇದಾಗಲಿ. ಈ ನಡುವೆ ಒಂಚೂರು ವೀಡಿಯೋ ಕ್ವಾಲಿಟಿನ ಕಮ್ಮಿ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ಇನ್ಸ್ಟಾಗ್ರಾಮ್ ಅಷ್ಟು ಕ್ವಾಲಿಟಿ ವೀಡಿಯೋಸ್ನ ತೊಗೋತಾ ಇಲ್ಲ, ಹಾಗೆ ಪುಷ್ ಮಾಡಲ್ಲ. ಸೊ ಅದಕ್ಕೋಸ್ಕರ ಈ ಒಂದು ನನ್ನ ಗ್ಯಾಜೆಟ್ ಓರ್ ವಿಡಿಯೋನ ಇಷ್ಟಪಟ್ರಿ ಅಂತ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ವರ್ಷಾ ಕಾವೇರಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ನೆಕ್ಸ್ಟ್ ಯಾವೊಂದು ವಿಡಿಯೋ ಬೇಕು ಅನ್ನೋದನ್ನ ಕಮೆಂಟಲ್ಲಿ ಹೇಳಿ. ಆ್ಯಂಡ್ ಈಗ ನಾನು ಇಷ್ಟು ತೋರಿಸಿರೋ ಗ್ಯಾಜೆಟ್ಸಲ್ಲಿ ನಿಮಗೆ ಫೇವ್ರೇಟ್ ಯಾವುದು ಅಂತ ನಂಗೆ ಹೇಳಿ. ಓಕೆನಾ?
ಇನ್ನಷ್ಟು ಬೇರೆ ವೀಡಿಯೋಸ್ ಜೊತೆಗೆ ನಾನು ನಿಮ್ಮ ಮುಂದೆ ಇರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್. ಸಿ ಯಾ.